ತಾವೆಲ್ಲರೂ ನನಗೆ ಮತದಾನ ಮಾಡಬೇಕು ಎಂದು ಕೇಳಿಕೊಳ್ತೇನೆ. ಹಾಗೂ ನನ್ನ ಕ್ರಮ ಸಂಖ್ಯೆ 8, ನನ್ನ ಚಿಹ್ನೆ ಶಾಲಾ, ಹೊಸ ಶಾಲಾ ಕಟ್ಟಡ ಆಗ್ತಿದೆಯಲ್ಲ ಅದೇ ನಾವು ಶಾಲಾ ಕಟ್ಟಡ ಇದು ಗೊತ್ತು. ಮತ್ತೆ ನೀವೇನೋ ಗೆಲ್ಸಿದ್ದೆ ಆದ್ರೆ ನಾನು ನಿಮ್ಮ ಸಮಸ್ಯೆಗಳನ್ನು ಮೊದಲೇ ಸತ್ತಲ್ಲಿ ಹೇಳಿ ಮತ್ತೆ ಶಿಕ್ಷಕರ ಜೊತೆಗೆ ಚರ್ಚಿಸಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೇನೆ ಅಂತ ಈ ಮೂಲಕ ಕೇಳಿಕೊಳ್ತೇನೆ. ಇರುತ್ತಾನೆ ನಮ್ಮ ಸುತ್ತ ಅವತಾರ. ಭರತ್ ಕುಮಾರ್ ಡಿ ಅಲ್ಲ ನಾನು 2024-25ನೇ ಸಾಲಿನ ಶಾಲಾ ಸಂಸತ್ತಿನ ಸದಸ್ಯನಾಗಿರುತ್ತೇನೆ. ಕ್ರೀಡಾ ಮಂತ್ರಿಯಾಗಿದ್ದು ಕಾನೂನಿನ ಮೂಲಕ ಸ್ಥಾಪಿತವಾದ ಶಾಲಾ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆ. ಶಾಲೆಯ ಸಾರ್ವಭೌಮತ್ವ ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಹಾಗೂ ಈಗ ನಾನು ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಮತ್ತು ತಂದೆ, ತಾಯಿ ಹಾಗೂ ಗುರುಗಳನ್ನು ಗೌರವಿಸುತ್ತಾ ದೇವರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಚಂದದ ಜೀವನ ನೀಡಿರೋ ಈಗಾಗಲೇ ನೆರವು ನೀಡಲು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳಲಾಗಿದೆ. ನೋಡಿ, ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಬೇಡಿಕೆ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡುವಂತೆ ಒತ್ತಾಯ. 17,901 ಕೋಟಿ ಬರ ಪರಿಹಾರ ನೀಡುವಂತೆ ಮನವಿ. ಸಭಾಧ್ಯಕ್ಷ 17,901 ಕೋಟಿ ಬರ ಪರಿಹಾರ ನೀಡುವಂತೆ ಮನವಿ ಮಾಡಿಕೊಳ್ಳಲಾಗಿದೆ. ನೋಡಿ ಮಾನ್ಯ ಸಭಾಧ್ಯಕ್ಷರೇ, ನಾವು ಈಗಲೇ ಹೇಳ್ತೀವಿ, ರೈತ ಪರ ಸರ್ಕಾರ ನಮ್ಮ ಸರ್ಕಾರ, ರೈತ ಪರ ಸರ್ಕಾರ, ಜನಪರ ಸರ್ಕಾರ, ಜನರ ಹಿತವನ್ನು ಕಾಯ್ದು ಶಾಂತಿಯನ್ನು ಕಾಪಾಡಬೇಕು. ಸಭೆಯಲ್ಲಿ ಅವರಿಗೆ ಜನಪರ ಕೆಲಸವನ್ನು ಮಾಡ್ತೇವೆ, ಈಗಲೂ ಜನಪರ ಕೆಲಸವನ್ನು ಮಾಡ್ತೀವಿ, ಈ ಮುಂದೆನೂ ಜನಪರ ಕೆಲಸವನ್ನು ಮಾಡ್ತೀವಿ ಎಂದು ಈ ಸದನದಲ್ಲಿ ಸ್ಪಷ್ಟ